ಇತ್ತೀಚೆಗೆ ಎಲ್ಲವೂ ಕೂಡ ಆನ್ಲೈನ್ ಮಯವಾಗಿದೆ. ಎಲ್ಲ ಕ್ಷೇತ್ರದಲ್ಲೂ ಕೂಡ ಆನ್ಲೈನ್ ಹಾಸುಹೊಕ್ಕಿದೆ. ಈ ನಡುವೆ ಸೈಬರ್ ವಂಚಕರ ಪ್ರಕರಣಗಳು ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈ ಸೈಬರ್ ವಂಚಕರು ಯಾಮಾರಿಸೋದಕ್ಕೆ, ಹಣವನ್ನು ಎಗರಿಸೋದಕ್ಕೆ ಈಗ ಹೊಸ ದಾರಿಯೊಂದನ್ನು ಕಂಡುಕೊಂಡಿದ್ದಾರೆ. ಅದೇನು ಅಂದರೆ, ಬ್ಯಾಂಕ್ಗಳ ಖಾತೆಗಳಿಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ಗಳಿಗೆ ವಾಟ್ಸಪ್ ಮೂಲಕ ರಾಷ್ಟ್ರೀಕೃತ ಬ್ಯಾಂಕ್ನ ಹೆಸರಿನಲ್ಲಿ ಫೈಲ್ಗಳ ಲಿಂಕನ್ನು ಕಳಿಸ್ತಿದ್ದಾರೆ. ಇವರ ವಾಟ್ಸಪ್ ಜಿಪಿಗಳು ಸಹ ಬ್ಯಾಂಕ್ ಸಿಂಬಲ್ ಅನ್ನೇ ಹೊಂದಿರುತ್ತೆ. ವಾಟ್ಸಪ್ಗೆ ಬರುವಂತಹ ಡಾಟಾ APK ಇರುವಂತಹ ಫೈಲನ್ನು ತೆರೆದ್ರೆ ಮೊಬೈಲ್ಗೆ ಬರುವಂತಹ ಎಲ್ಲ ಟೆಕ್ಸ್ಟ್ ಮೆಸೇಜ್ಗಳು ವಂಚಕರ ಮೊಬೈಲ್ಗೆ ಆಟೋಮೆಟಿಕ್ ಆಗಿ ಫಾರ್ವರ್ಡ್ ಆಗುತ್ತೆ. ಈ ಮೂಲಕ ವಂಚಕರು ಸುಲಭವಾಗಿ OTPಯನ್ನು ಪಡೆದು ಇಂಟರ್ನೆಟ್ ಮೊಬೈಲ್ ಬ್ಯಾಂಕಿಂಗ್ ಸೌಲಭ್ಯವನ್ನು ಅಳವಡಿಸಿಕೊಂಡು ಕ್ಷಣ ಮಾತ್ರದಲ್ಲಿಯೇ ಅವರ ಖಾತೆಗಳಿಗೆ ಹಣವನ್ನು ವರ್ಗಾಯಿಸಿಕೊಳ್ತಾರೆ. ಹಾಗಾಗಿ ಇಂಥ ಮೆಸೇಜ್ ಬಂದಾಗ ಸ್ವಲ್ಪ ಜಾಗರೂಕರಾಗಿರಬೇಕಾಗುತ್ತೆ. APK ಅಂತ ಕೇಳಿದ್ರೆ ಇಟ್ಸ್ ಅ ಫೈಲ್ ಎಕ್ಸ್ಟೆನ್ಷನ್. ಅಂದರೆ ಆ್ಯಂಡ್ರಾಯ್ಡ್ ಮೊಬೈಲ್ಗಳಲ್ಲಿ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡೋದಕ್ಕೆ ಈ ವಿಂಡೋ ಕಂಪ್ಯೂಟರ್ ಯೂಸ್ ಮಾಡಬೇಕಾದ್ರೆ EXE ಫೈಲ್ ಅಂತ ಬರುತ್ತೆ. ದಟ್ ಇಸ್ ಅ ಇನ್ಸ್ಟಾಲೇಷನ್ ಫೈಲ್ ಅಂತ ಲೆಕ್ಕ ಬರುತ್ತೆ. ಸೊ ಆ್ಯಂಡ್ರಾಯ್ಡ್ ಫೋನ್ಗಳಿಗೆ ಇನ್ಸ್ಟಾಲೇಷನ್ ಮಾಡೋದಕ್ಕೆ ಈ APK ಫೈಲ್ ಅಂತ ಬರುತ್ತದು. ಸೊ ಇಟ್ಸ್ ಅ ಇನ್ಸ್ಟಾಲೇಷನ್ ಫೈಲ್. ಅದು ಯೂಶ್ವಲಿ ಈ ಕೆನರಾ ಬ್ಯಾಂಕ್ ಹೆಸರಿಂದ ಬರ್ತಾ ಇದೆ ಅಂತ ಸಾಕಷ್ಟು ನೋಡ್ತಾ ಇದ್ದೀವಿ ಇವಾಗ. ತುಂಬ ಜನರಿಗೆ ಅವರ ವಾಟ್ಸ್ಯಾಪಲ್ಲಿ ಪ್ರಮುಖ ನ್ಯಾಷನಲೈಸ್ಡ್ ಮತ್ತು ಪ್ರೈವೇಟ್ ಬ್ಯಾಂಕ್ಸ್ಗಳಿಂದ ಕೆಲವು ಮೆಸೇಜ್ಗಳು ಬರುತ್ತೆ. ಆ ಮೆಸೇಜಲ್ಲಿ ಒಂದು ಚಿಕ್ಕದಾಗಿರುವ ಒಂದು ಲೈನ್ ಅಷ್ಟೇ, ಏನಂದರೆ ನಿಮ್ಮ ನೆಟ್ ಬ್ಯಾಂಕಿಂಗ್ ಆ್ಯಪ್, ನೀವು ಏನು ಮೊಬೈಲ್ ಬ್ಯಾಂಕಿಂಗ್ ಯೂಸ್ ಮಾಡ್ತಿದ್ದೀರಿ, ಆ ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ ಈಗ ಹಳೆ ವರ್ಷನ್ ತಾವು ಯೂಸ್ ಮಾಡ್ತಾ ಇದ್ದೀರಿ. ಸೊ ಕೈಂಡ್ಲಿ ಕ್ಲಿಕ್ ಆನ್ ದ ಲಿಂಕ್ ಬಿಲೋ ಅಥವಾ